ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಬಳಿ ಒಂದು ಕ್ಯಾಂಟೀನ್ ಇತ್ತು. ಅದು ಇಂದಿರಾ ಕ್ಯಾಂಟೀನ್. ಈ ಕ್ಯಾಂಟೀನ್ ಬಗ್ಗೆ ನಾವು ವಿಸ್ತೃತವಾದಂತಹ ವರದಿಯನ್ನ ಮಾಡಿದ್ವಿ. ಕರ್ನಾಟಕ ನ್ಯೂಸ್ ಬೀಟ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಉದ್ಘಾಟನೆಗೂ ಮುನ್ನ ಹಾಳಾಗಿ ಬಿದ್ದಿದ್ದಂತಹ ಇಂದಿರಾ ಕ್ಯಾಂಟೀನ್, ಹೊಸಪೇಟೆಯ ಜಿಲ್ಲಾ ಕ್ರೀಡಾಂಗಣದ ಬಳಿ ಇದ್ದಂತಹ ಕ್ಯಾಂಟೀನ್ ಇದಾಗಿತ್ತು. ಕ್ಯಾಂಟೀನ್ನ ಅವ್ಯವಸ್ಥೆಯ ಬಗ್ಗೆ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ವರದಿಯನ್ನ ಮಾಡಿತ್ತು. ವರದಿಯ ಬಳಿಕ ಕ್ಯಾಂಟೀನ್ಗೆ ಹೊಸದಾಗಿ ಗ್ಲಾಸ್ ಅಳವಡಿಕೆ ಮಾಡಲಾಗಿದೆ. ಕಾಂಪೌಂಡ್ ನಿರ್ಮಾಣಕ್ಕಾಗಿ ಡಿಸಿಗೆ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರಂತೆ. ಸದ್ಯದಲ್ಲೇ ಸಿಸಿ ಕ್ಯಾಮೆರಾ, ಲೈಟ್ ವ್ಯವಸ್ಥೆಯನ್ನ ಕೂಡ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗೆ ಕೆಲವೇ ದಿನಗಳಲ್ಲಿ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತೀವಿ ಅಂತ ಹೊಸಪೇಟೆಯ ನಗರಸಭೆ ಆಯುಕ್ತ ಶಿವಕುಮಾರ್ ಈ ಕುರಿತಂತೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗಿಲ್ಲ ಅಂತೇಳಿ ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ಒಂದು ವಾರದಿಂದ ವರದಿ ಪ್ರಕಟವಾಗಿತ್ತು. ಈ ಬಗ್ಗೆ ನನ್ನ ಗಮನಕ್ಕೆ ಆಲ್ರೆಡಿ ಇತ್ತು. ಸಂಬಂಧಪಟ್ಟಾಗ ಈಗಾಗಲೇ ಕಾವಲುಗಾರ ನೇಮಕ ಮಾಡಿದ್ವಿ. ಬಟ್ ಅಲ್ಲಿರ್ತಕ್ಕಂಥ ಕಿಡಿಗೇಡಿಗಳು ಮೈದಾನದ ಪೇಟಿಗಳ ಗ್ಲಾಸಸ್ ಅನ್ನ ಒಡೆದು ಹಾನಿ ಮಾಡಿದ್ವಿ. ಈ ಬಗ್ಗೆ ನಾನು ಪರಿಶೀಲನೆ ಮಾಡಿ ಅದನ್ನ ದುರಸ್ತಿಪಡಿಸಿದ್ವಿ. ಈಗಾಗಲೇ ದುರಸ್ತಿಪಡಿಸಿದ್ವಿ, ಕ್ರಮ ಕೈಗೊಂಡು ಆಲ್ರೆಡಿ ದುರಸ್ತಿಪಡಿಸಿದ್ವಿ. ಈಗಾಗಲೇ ವಾಚ್ಮ್ಯಾನ್ ಗಳನ್ನ ನೇಮಕ ಮಾಡಿ ಆಲ್ರೆಡಿ ಕಾವಲಿಗೆ ನೇಮಕ ಮಾಡಿದ್ದೀನಿ. ನಂತರ ಅಲ್ಲಿರ್ತಕ್ಕಂಥ ವಿದ್ಯುತ್ ಮತ್ತು ಸಿಸಿಟಿವಿ, ನೀರಿನ ವ್ಯವಸ್ಥೆ ಮತ್ತು ಸೆಫ್ಟಿ ಟ್ಯಾಂಕ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡು ನಂತರ ಅಲ್ಲಿ ಕಾಂಪೌಂಡ್ ನಿರ್ಮಾಣ ಕೂಡ ಈಗಾಗಲೇ ಅಂದಾಜು ಪಟ್ಟಿಯನ್ನು ತಯಾರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅನುಮೋದನೆ ಆದ ನಂತರ ಕಾಂಪೌಂಡ್ ನಿರ್ಮಾಣ ಮಾಡಿ ಮಾನ್ಯ ಶಾಸಕರಿಂದ ಈ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಲಿಕ್ಕೆ ಅತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಈ ಮೂಲಕ ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.